ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡೋರು ಈ ವಿಡಿಯೋನ ನೋಡಲೇಬೇಕು. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಕ್ಲೋಸಿಂಗ್ ಆಪ್ಷನ್ ಸೆಷನ್ CAS. ಯಾಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಫ್ಟಿನ ನೀವು ಕಳೆದ ಕೆಲವು ದಿನಗಳಿಂದ ನೋಡಿ, ಕ್ಲೋಸಿಂಗ್ ಟೈಮ್ ಅಲ್ಲಿ ಅಂದ್ರೆ 315 ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಇರುತ್ತೆ, ಗ್ಯಾಪ್ ಅಪ್ ಆಗಿ ಕ್ಲೋಸ್ ಆಗ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ 50, 60, 70 ಪಾಯಿಂಟ್ ಗ್ಯಾಪ್ ಅಪ್ ಆಗಿ ಕ್ಲೋಸ್ ಆಗ್ತಾ ಇದೆ. ಸೊ ಇದು ಗ್ಯಾಪ್ ಅಪ್ ಕ್ಲೋಸ್, ನಾಟ್ ರಿಕವರಿ. ಇಟ್ ಈಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕ್, ಸಣ್ಣ ಸ್ಟಾಕ್ ನಾನು ಎಕ್ಸಾಂಪಲ್ ಆಗಿ ತಗೋತೀನಿ. 900 ರುಪೀಸ್ ಇವತ್ತು ಕ್ಲೋಸ್ ಆಗಿದೆ, ಬಟ್ 315 ಅಷ್ಟೊತ್ತಿಗೆ 890 ಇತ್ತು ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಈಗ ನೀವೇನ್ ಅಬ್ಸರ್ವ್ ಮಾಡಬೇಕು ಅಂದ್ರೆ ಮಾರ್ಕೆಟ್ 315 ಅಷ್ಟೊತ್ತಿಗೆ 890 ಇದೆ, ಬಟ್ ಬೈ ಕ್ಲೋಸಿಂಗ್ 900 ಆಗಿದೆ. ಸೊ 900 ಆಗಿದೆ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ನಿನ್ನೆ ಮತ್ತು ಮೊನ್ನೆ ನಿಫ್ಟಿಯಲ್ಲಿ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದಾಗ ಏನಾಗುತ್ತೆ, ನೆಕ್ಸ್ಟ್ ಡೇ ಪ್ರೀವಿಯಸ್ ಡೇ ಬ್ರೇಕ್ ಮಾಡಿದ ಮೇಲೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕೆ ಅಂದ್ರೆ ಬಿಕಾಸ್ ಆಫ್ ದ ಬಿಗ್ ಟೇಲ್ ಅಂಡ್ ಗುಡ್ ರಿಕವರಿ ಅಲ್ವಾ? ಆದ್ರೆ ಇಲ್ಲಿ ಮಾರ್ಕೆಟ್ 315 ತನಕ ಇಷ್ಟೇ ರಿಕವರಿ ಆಗಿದೆ, ಕ್ಲೋಸಿಂಗ್ ಅಲ್ಲಿ ಜಂಪ್ ಆಗಿರೋದ್ರಿಂದ ಹ್ಯಾಮರ್ ತರ ಕಾಣುತ್ತೆ. ಬಟ್ ದಿಸ್ ಇಸ್ ಬಿಕಾಸ್ ಆಫ್ CAS, ಬಟ್ ನಾಟ್ ರಿಕವರಿ. ಸೊ ಮಾರ್ಕೆಟ್ ಇಲ್ಲಿ ರಿಕವರಿ ಆಗಿಲ್ಲ. ಬಿಕಾಸ್ ಆಫ್ CAS ಮಾರ್ಕೆಟ್ ಕ್ಲೋಸ್ ಅಪ್ ಆಗಿ ಕ್ಲೋಸ್ ಆಗಿದೆ. ದಿಸ್ ಇಸ್ ಆಕ್ಚುಲಿ ನಾಟ್ ಹ್ಯಾಮರ್ ಕ್ಯಾಂಡಲ್. ಕ್ಲೋಸಿಂಗ್ ನನಗೆ ಇಲ್ಲೇ ಇದೆ, ಬಿಗ್ ಬಾಡಿ ಇತ್ತು ಅಂತಂದ್ರೆ ಇಟ್ ಇಸ್ ನಾಟ್ ಹ್ಯಾಮರ್ ಕ್ಯಾಂಡಲ್. ಸೊ ರಾಂಗ್ ಇನ್ಫಾರ್ಮೇಶನ್ ತರ ನಂಗೆ ಇದು ಕಾಣ್ತಾ ಇದೆ. ಟೆಕ್ನಿಕಲ್ ಅನಾಲಿಸಿಸ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇದರಿಂದ ಕೂಡ ವರ್ಕ್ ಆಗಲ್ಲ. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಾವೆಷ್ಟೇ ಕಲ್ತ್ರು ಕೂಡ ಇದು ನನಗೆ ಡಿಮೋಟಿವೇಟ್ ಮಾಡ್ತಾ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ನ ಮಾಡ್ಲಿಕ್ಕೆ. ಸೊ ಈ CA ತೆಗಿಯೋ ತನಕನೂ ಟೆಕ್ನಿಕಲ್ ಅನಾಲಿಸಿಸ್ ಅಷ್ಟು ಸರಿಯಾಗಿ ವರ್ಕ್ ಆಗದೇ ಇರಬಹುದು. ನ್ಯೂ ಬೀಸ್ ಅಂದ್ರೆ ಹೊಸ ಟ್ರೇಡರ್ಸ್ ಗಳಿಗೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ, ಯಾರು ಓನ್ಲಿ ಟೆಕ್ನಿಕಲ್ ಅನಾಲಿಸಿಸ್ ನ ಫಾಲೋ ಮಾಡ್ತಾರೆ. ಸೊ ಮಾರ್ಕೆಟ್ ಅಲ್ಲಿ ಬರೀ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದ್ರೆ ಟ್ರೇಡಿಂಗ್ ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಸ್ಟಾಕ್ ನ ಬಿಹೇವಿಯರ್ ಕೂಡ ನಿಮ್ಗೆ ಅರ್ಥ ಆಗಬೇಕು. ಸೊ ಆ ಸ್ಟಾಕ್ ನ ಬಿಹೇವಿಯರ್ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಯು ನೀಡ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ಸ್ಟಾಕ್ ಮಾರ್ಕೆಟ್. ಸೊ ಬಿಗಿನರ್ 1 ತಿಂಗಳು 2 ತಿಂಗಳು 6 ತಿಂಗಳು ಇವೆಲ್ಲ ಅರ್ಥ ಆಗಲ್ಲ. ಅಟ್ಲೀಸ್ಟ್ ಇಂಡಿಯನ್ ಮಾರ್ಕೆಟ್ ನೀವು ಚೆನ್ನಾಗಿ ಕಲಿಬೇಕು ಅಂದ್ರೆ 2 ಇಯರ್ಸ್ ಆದ್ರೂ ಅದ್ರ ಜೊತೆ ನೀವು ಟೈಮ್ ನ ಸ್ಪೆಂಡ್ ಮಾಡಿರ್ಬೇಕು. ಡೈಲಿ 1 ಅವರ್ 2 ಅವರ್ ನೀವು ಟೈಮ್ ನ ಸ್ಪೆಂಡ್ ಮಾಡಿದ್ರೆ ಇಂಡಿಯನ್ ಮಾರ್ಕೆಟ್ ಅರ್ಥ ಆಗುತ್ತೆ. ಬಟ್ ಬರೀ ಟೆಕ್ನಿಕಲ್ ನ ಉಪಯೋಗಿಸ್ಕೊಂಡು ಈ ತರ ಫಾರ್ಮ್ ಆಯ್ತು ಅಂತಂದ್ರೆ ನೀವು ಟ್ರೇಡಿಂಗ್ ಮಾಡೋದು ಉಪಯೋಗ ಇಲ್ಲ.